ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಗೃಹಲಕ್ಷ್ಮಿ ಹೋಗಿ ದರಿದ್ರದ ಲಕ್ಷ್ಮಿ ಆಗಿಬಿಟ್ಟಿದೆ ಇವಾಗ. ಎಲ್ಲರೂ ಕೆಲವೊಂದು ಹೆಣ್ಮಕ್ಳು ಇವರು ಹಣ ಕೊಡ್ತಾರೆ ಅಂತ ಹೋಗಿ ಒಬ್ಬೊಬ್ಬರು ಒಂದೊಂದು ಲೋನುಗಳಲ್ಲಿ ತೆಗೆದುಕೊಂಡು ಗೊತ್ತಾ. 1 ತಿಂಗಳಿಂದ 2 ತಿಂಗಳು ಕಟ್ಟಿಲ್ಲ. ಲೋನ್ ಅವ್ರು ಬಂದು ಎತ್ಕೊಂಡು ಹೋದರೆ ಏನು ಮಾಡೋದು? ನಾನು ಹೋಗಿ ಫ್ರಿಜ್ ತೊಗೊಂಬಂದಿದ್ದೀನಿ. ಲೋನ್ ಕಟ್ಟಬೇಕು. ಸಿದ್ದರಾಮಯ್ಯನವರು ಲೋನ್ 2,000 ಬಿಡಲಿಲ್ಲ, ಇನ್ನೂ 2 ತಿಂಗಳದು ಬಿಡಲಿಲ್ಲ. ಏನು ಮಾಡೋದು? ಮತ್ತು ನಾನು ಫ್ರೆಂಡ್ ಒಬ್ಬಳು ಹೋಗ್ಬಿಟ್ಟು ಎಲೆಕ್ಟ್ರಿಕ್ದು ಸ್ಕೂಟಿ ಬರುತ್ತೆ, ಅದು ತೆಗೆದುಕೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯನ ನಂಬ್ಕೊಂಡೋಗಿ. ತಿಂಗಳ ಅಮೌಂಟ್ ಕಟ್ಟೋದು, ರೇಷನ್ ಅಮೌಂಟು, ಗೃಹಲಕ್ಷ್ಮಿ ಅಮೌಂಟು ಬರೋದನ್ನು ಎತ್ಕೊಂಡೋಗಿ ಕೊಡ್ತಾಯಿದ್ರು. ಸಿದ್ದರಾಮಯ್ಯನವರೇ, ನೀವು 2,000 ಕೊಡ್ತಿರೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ಭಾರಿ ಅಂದರೆ ಭಾರಿ ಕಷ್ಟ ಆಗಿಬಿಟ್ಟಿದೆ. ನಿಮಗೆ ಯಾವಾಗ ನಮ್ಮ ಹೆಣ್ಮಕ್ಳ ದಂಡು ಬರುತ್ತೋ ಏನೋ ಕಾಯ್ಕೊಂಡಿರಿ. ಒಬ್ಬೊಬ್ಬರು ಒಂದೊಂದು ತೆಗೆದುಕೊಂಡಿದ್ದೀವಿ. ಒಬ್ಬರು ಒಡವೆ ಮಾಡಿಸ್ಕೊಂಡಿದ್ದಾರೆ, ಒಬ್ಬರು ಸ್ಕೂಟಿ, ಒಬ್ಬರು ಫ್ರಿಜ್ಜು. ನೀವು ನಮ್ಮನ್ನು ನಂಬಿಸ್ಬಿಟ್ಟು ಈ ಥರ ಮಾಡಿದ್ರೆ ಸುಮ್ಮನೆ ಬಿಡ್ತಾರ? ಒಬ್ಬ ತಾತ ಬಂದುಬಿಟ್ಟಿದ್ದಾರೆ, ನನಗೆ ಗೃಹಲಕ್ಷ್ಮಿ ಮಾಡಿಕೊಡಿ ಅಂತ. ಯಾವ ಥರ ತಾತನ ಗೃಹಲಕ್ಷ್ಮಿ ಮಾಡಿಕೊಡೋದು? ಅವ್ರನ್ನ ಕಳಿಸಿದ್ದಾಯಿತು ವಾಪಸ್ಸು. ನಿಮ್ಗಲ್ಲಪ್ಪ, ನಿಮ್ಮ ಹೆಂಡ್ರನ್ನ ಕಳಿಸು ಅಂದರೆ, ನನಗೆ ಹೆಂಡ್ರಿಲ್ಲ ಗೋವಿಂದ ಆಗಿಬಿಟ್ಟವಳೆ, ಅದಕ್ಕೆ ನನಗೆ ಗೃಹಲಕ್ಷ್ಮಿ ಮಾಡಿಕೊಡಿ ಅಂತ. ಆ ತಾತನ ಗೃಹಲಕ್ಷ್ಮಿನ ಮಾಡಿಕೊಡ್ಬೇಕು. ಇನ್ನೊಬ್ಬರು ಬಂದು ಅವರ ಮಗಳು ಅವ್ರ ಅಮ್ಮನ ಹೆಸರಲ್ಲಿ ರೇಷನ್ ಕಾರ್ಡ್ ಇರೋದು, ಅವ್ರ ಅಮ್ಮನ ಅಕೌಂಟ್ ಅಮೌಂಟ್ ಹಾಕೋದು. ಇವ್ರದ್ದು ಅಕೌಂಟ್ ಇದೆ, ಹೋಗ್ಬಿಟ್ಟು ಅವ್ರ ಅಮ್ಮನ ಹೆಸರಲ್ಲೆಲ್ಲ ಮಾಡಿಸ್ಬಿಟ್ಟು ಅಕೌಂಟ್ ಇವ್ರ ಹೆಸರು ಕೊಟ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ಗೃಹಲಕ್ಷ್ಮಿನೂ ಇಲ್ಲ, ಮಹಾಲಕ್ಷ್ಮಿನೂ ಇಲ್ಲ. 2 ತಿಂಗಳಿಗೆ ಆವಾಗ ಸ್ಟಾರ್ಟಿಂಗ್ಗೆ. ಇನ್ನೊಬ್ಬರು ಬಂದು ಒಬ್ಬೊಬ್ಬರಿಗೆ 2 ಹೆಸರಿದೆ. ಲಕ್ಷ್ಮಿ ಅಂತಿರ್ತಾರೆ, ಮನೇಲಿ ಬಂದು ಪೊಮ್ಮಿ ಅಂತ ಕರೀತಾರೆ. ಅವ್ರ ಸ್ಕೂಲಲ್ಲಿ ಒಂದು ಹೆಸರು, ಮನೆಯಲ್ಲೊಂದು ಹೆಸರು. ಅವ್ರಿಗೆ ಗೃಹಲಕ್ಷ್ಮಿ ಬಂದಿಲ್ಲ. ಒಂದು ಆಫೀಸುಗಳು ತಿರುಗಿದ್ರು. ಇವ್ರು ಕೊಡೋ 2,000ಕ್ಕೆ ಅವ್ರದ್ದೇ 4,000 ಖರ್ಚು ಮಾಡಿಬಿಟ್ರು. ಸುಮ್ಮನೆ ಕೂತ್ಕೊಂಡ್ಬಿಟ್ರು. ನಮ್ಮ ಗೃಹಲಕ್ಷ್ಮಿನೂ ಬರೋಲ್ಲ, ಮಹಾಲಕ್ಷ್ಮಿನೂ ಬರೋಲ್ಲ ಅಂತ ಕೂತ್ಕೊಂಡ್ಬಿಟ್ಟು ಏನು ಹೇಳ್ತಾರೆ? ಆ ದುಡ್ಡೆಲ್ಲ ಈಸ್ಕೊಬಾರ್ದು, ದರಿದ್ರ ಬಂದ್ಬಿಡುತ್ತೆ. ನಮ್ಮ ಕಾನ್ಸಂಟ್ರೇಷನೆಲ್ಲ ಅದ್ರ ಮೇಲೇ ಇರುತ್ತೆ, ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ನಮಗೆ ಬೇಡಮ್ಮ ಗೃಹಲಕ್ಷ್ಮಿ ಅಂತ ನಮ್ಮ ಮೇಲೇ ತಿರುಗಿಬಿಟ್ರು. ಈ ಅಕೌಂಟು ಇಲಾಖೆ ಅದೆಲ್ಲ ನಮ್ಗೆ ಯಾಕಮ್ಮ? ಆ ಅಮ್ಮನ ಯಾರೋ ಆ ಅಮ್ಮನ ಹಾಕೋಕೆ ಹೇಳಮ್ಮ, ನಮಗೂ ಅದಕ್ಕೆ ಸಂಬಂಧ ಏನಮ್ಮ ಅಂತೀನಿ. ಈ ನಮ್ಮೂರಲ್ಲೇ ಪಾಪ ಲಕ್ಷ್ಮಿ ಹೆಬ್ಬಾಳ್ಕರ್ಗಂತೂ ಬೇಡಪ್ಪ ಅಂಥ ಗತಿ ಯಾವ ಹೆಣ್ಮಕ್ಳಿಗೂ ಬೇಡ ತಂದೆ. ಆ ಪಜಿತಿ ಮಾಡಿಕ್ಕಿದ್ದಾರೆ. ಅದೇ ನೆನಪು ಬರ್ತಾಯಿದೆ. ಅವ್ರ ಫೋಟೋ ಹಾಕ್ಬಿಟ್ಟು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಫೋಟೋ ಹಾಕ್ಬಿಟ್ಟು ಕಾಣೆಯಾಗಿದ್ದಾರೆ.
ವಯಸ್ಸು 60, ಎತ್ತರ 5.6, ಬಿಳಿ ಮೈಕಟ್ಟು ಅಂತ ಹಾಕಿ ಫೋಟೋ ಹಾಕಿದ್ದಾರೆ. ಬೇಕೇನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇನಾದರೂ ಇನ್ನೊಂದು ತಿಂಗಳೇನಾದರೂ ಬಿಡಲಿಲ್ಲ ಅಂದರೆ ನಿಮ್ಮ ಕತೆ ಗೋವಿಂದ. ನೋಡಿ ಈಗಲೇ ನಿಮಗೆಲ್ಲ ಉಚ್ಚೆ ಬೇದಿ ಎಲ್ಲ ಎತ್ಕೊಂಡ್ಬಿಟ್ಟಿರುತ್ತೆ. ರಿಂಗ್ ಟೂನ್ಸು, ಇನ್ಕಮಿಂಗು ಔಟ್ಗೋಯಿಂಗು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಬೇಕೇನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮಗೆ ಕೊಡ್ತೀವಿ ಅಂದಿದ್ರಲ್ವ, ಕೊಡಬೇಕಾಗಿತ್ತಲ್ವ. ಅಜ್ಜಿ ಒಬ್ಬರು ರಿಮ್ಯಾಂಡು ನ್ಯೂಸಲ್ಲಿ ಕೊಡ್ತೀನಿ ಅಂದರೆ ಅಲ್ವಾ ಕೊಡಬೇಕು. ಈಗೇನು ಅತ್ತೆಗೊಂದು ಸೊಸೆಗೆ, ಅತ್ತೆ ಕೊಟ್ಟರೆ ಸೊಸೆ ಕೊಡಲ್ಲ, ಸೊಸೆ ಕೊಟ್ಟರೆ ಅತ್ತೆ ಕೊಡಲ್ಲ. ಅವನು ಪರಕೆ ಎತ್ಕೊಂಡ್ಬಂದು ಹೊಡಿತೀನಿ ಅಂತ ಕೂತ್ಬಿಟ್ಟಿದ್ದಾರೆ ಅಜ್ಜಿ. ಇನ್ನು ನಾವೊಬ್ಬರೇ ತಿನ್ಬೇಕಾ? ನಮ್ಮ ಸೊಸೆ ಏನು ತಿನ್ನಬಾರ್ದ? ಎದ್ದು ನಮ್ಮ ಸೊಸೆ ಹಂಗೆ ಮಲ್ಕೊಬೇಕಾ? ನಾವು ಓಟ್ ಹಾಕೋವಾಗ ಏನು ಹೇಳಿದರು ಇವರು, ಇವಾಗ ಏನು ಹೇಳಿದ್ದಾರೆ ಅಂತ ಆ ಅಜ್ಜಿ ಶುರು. ಸಿದ್ದರಾಮಯ್ಯನವರೇ, ನೀವೇನಾದರೂ ಬಿಡಲಿಲ್ಲ ಅಂದರೆ ಆ ಅಜ್ಜಿ ಗ್ಯಾರಂಟಿ ನಿಮ್ಮ ಮನೆ ಮುಂದೆ ಬರ್ತಾರೆ. ಫಸ್ಟ್ ಆ ಅಜ್ಜಿನೇ ನಿಮ್ಮ ಮನೆ ಮುಂದೆ ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಆಚೆಗೆ ಬರೋದಕ್ಕೆ ಬಿಡಲ್ಲ ಬಿಡಿ. ಹೆಣ್ಮಕ್ಳು ಅವರು ಗಿರ್ಕ ಹಾಕ್ಕೊಂಡು ಓಡಾಡಬೇಕಾಗುತ್ತೆ. ಏನು ಮಾಡ್ತೀರಾ? ಇನ್ನು ಎಲೆಕ್ಷನ್ ಬಂದರೆ ಓಟ್ ಹಾಕಲ್ಲ ಅಂತ ಇದ್ದಾರೆ. ಅವ್ರ ಆಕ್ರೋಶ ಎಲ್ಲಿಗೆ ಮುಗಿಲು ಮುಟ್ಟಿದೆ ಅಂದರೆ ಆಕಾಶಕ್ಕೆ ಮುಗಿಲು ಮುಟ್ಟಿದೆ. 2,000 ಅವ್ರಿಗೆ ಎಷ್ಟೋ ದೊಡ್ಡದು. ನೀವು 100 ರೂಪಾಯಿ ಕೊಡ್ತೀನಿ ಅಂದ್ರೇ ಬಿಡಲ್ಲ, ಇನ್ನು 2,000 ರೂಪಾಯಿನ ಬಿಡ್ತೀವಾ ಹೇಳಿ? ಬೇಕಾ ನಿಮಗೆ? ಯಾರೋ ಮಂತ್ರಿ ಒಬ್ಬರು ಸದನದಲ್ಲಿ ಗೃಹಲಕ್ಷ್ಮಿ ಹಣನ ಹಾಗಾದ್ರೆ ಬಿಡಬೇಡಿ ಅಂದರು. ಅಪ್ಪೋ ನಿನ್ನ ನಿಗ್ತಾರೇನಪ್ಪೋ ಹೆಣ್ಮಕ್ಳು? ನಿನ್ಗೆ ಅಷ್ಟು ಧೈರ್ಯ ಇದೆಯೇನಪ್ಪ? ಮಾಡಿ ನೋಡಪ್ಪ. ನೀವೇನಾದರೂ 1 ತಿಂಗಳು ಬಿಡಲಿಲ್ಲ ಅಂದರೆ ನಿಮ್ಮನ್ನು ಬುಚ್ಚೋದಕ್ಕೆ ಬಿಡೋದಿಲ್ಲ. ಇವಾಗ ಬರ್ತಾ ಇಲ್ಲ 2 ತಿಂಗಳದು. ಬ್ಯಾಂಕ್ಗೆ ಹೋಗೋದು ಮನೆಗೆ ಬರೋದು, ಬ್ಯಾಂಕ್ಗೆ ಹೋಗೋದು ಮನೆಗೆ ಬರೋದು, ಬ್ಯಾಂಕ್ಗೆ ಹೋಗ್ತಾರೆ ಮನೆಗೆ ಬರ್ತಾರೆ. ಇದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2,000 ರೂಪಾಯಿಗೆ ಕ್ಯೂ ನಿಂತುಬಿಟ್ಟಿದ್ದಾರೆ. ನೀನಿನ್ನೆ ಬಿಡಬೇಡಿ ಅಂದರೆ ನಿನ್ನ ಬಿಡ್ತೀರೇನಪ್ಪ? ನಿನ್ನ ಮನೆ ಮುಂದೆ ಬಂದು ನೋಡ್ಕೊ. ಆಮೇಲೆ ನಿನ್ನ ಮೇಲಿಂದ ಕೆಳಗೆ ಎತ್ತು ಬಿಸಾಕ್ಬಿಡ್ತಾರೆ. ಬೇಕಪ್ಪ? ಟ್ರೈ ಮಾಡಿ ನೋಡಿ. ಪಾಪ ಅವ್ರನ್ನ ಹಾಕ್ಸೋದಕ್ಕೆ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಅವ್ರನ್ನ ಬಿಡಬೇಡಿ ಅಂತ. ಅವ್ರೇನು ದಡ್ರ? 2,000 ರೂಪಾಯಿ ನಮ್ಮ ಹೆಣ್ಮಕ್ಳು ಅಂದರೆ ಏನು? 2,000 ರೂಪಾಯಿಗೆ ಜೀವನ ಮಾಡಿಬಿಡ್ತೀವಿ. ನೀನು ಬಿಡೋಲ್ಲ 2,000 ಅಂದರೆ ನೀನು ಬದುಕೋಕ್ಕಾಗುತ್ತಾ ಹೇಳು? ಏನೇ ಮಾಡಿರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಬಿಡೋದು ಮಾತ್ರ ಬಿಡೋದಿಲ್ಲ. ಬೇಕಾದರೆ ಅದೇನೋ ಓದೋರಿಗೆಲ್ಲ ಮನೇಲಿದ್ದರೆ ಕೆಲಸ ಸಿಗ್ದಿರೋ ಅವ್ರಿಗೆ ಅಮೌಂಟು ಅದಾದರೂ ತಪ್ಪಿಸ್ತಾರೆ ಹೊರತು ಗೃಹಲಕ್ಷ್ಮಿನ ಮಾತ್ರ ತಪ್ಪಿಸಲ್ಲ. ನೋಡಿ, ನಿಮ್ಗೆ ಅಷ್ಟು ಧೈರ್ಯ ನಾವು ಅದನ್ನು ನೋಡಿಬಿಡ್ತೀವಿ. ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ, ಭದ್ರಕಾಳಿ ಎಲ್ಲ ನಿಮ್ಮ ಮನೆ ಮುಂದೆ ಬಂದುಬಿಡ್ತಾರೆ. ಚಾಮುಂಡಿ ನೋಡಿ, ಒಬ್ಬರೊಬ್ಬರು ಒಂದೊಂದು ಅವತಾರ ಎತ್ಕೊಂಡು ಬರ್ತೀವಿ. ರೆಡಿಯಾಗಿದ್ದೀರಾ?
ನಿಮಗೆಲ್ಲಿ ಧೈರ್ಯ ಇದೆ ನಾವು ಬಿಟ್ಬಿಟ್ಟಿದ್ದೀರಾ ಆವಾಗಲೇ. ಇವಾಗ ಅರ್ಧ ಜನಕ್ಕೆ ಬಂದುಬಿಟ್ಟಿದೆ, ಇನ್ನು ಸ್ವಲ್ಪ ಜನಕ್ಕೆ ಬಂದಿಲ್ಲ, ಸುಮ್ಮನಿದ್ದಾರೆ. ಒಂದು ತಿಂಗಳು ಚಾನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಒಂದು ತಿಂಗಳು ಸುಮ್ಮನೆ ಇದ್ದಾರೆ. ಇನ್ನೊಂದು ತಿಂಗಳೇನಾದರೂ ಬಿಡ್ದಿರಾ ಕೂತ್ಕೊಳ್ಳಿ, ನಿಮ್ಗೆ ಬಡ್ಡಿ ಸಮೇತ ಬಾಕಿ ವಸೂಲಿ ಮಾಡಿಬಿಡ್ತೀವಿ. ಅಂಥದ್ದನ್ನು ಹೋಗಿ ನೀವು ನಿಲ್ಲಿಸಿ ಅಂದರೆ ನಿಲ್ಲಿಸ್ತೀರಾ ನೀವು? ನೀವು ಈ 5 ವರ್ಷ ಆದಮೇಲೂ ನಿಲ್ಸೋಕ್ಕೆ ಟ್ರೈ ಮಾಡಿ ನೋಡೋಣ, ನಮ್ಮ ಹೆಣ್ಮಕ್ಳು ಹೆಂಗೆ ಸ್ಟ್ರಾಂಗಾಗಿ ಬರ್ತಾರೆ ಅಂತ. ನಿಮ್ಮನ್ನೇ ಒಂದು ಮೂಲೆಗೆ ಹಾಕಿಬಿಡ್ತಾರೆ. ಇವಾಗಲೇ ಸಾಕಾಗೋಗಿದೆ. ನಿಮ್ಮ 2000ದಿಂದ ಕರೆಂಟ್ ಬಿಲ್ಲು, 2000ದಿಂದ ಎಷ್ಟೋ ಜನ ರೇಷನ್ ಅಕ್ಕಿದು ಹಣ ಇಸ್ಕೊಂಡು ಅದರಲ್ಲೂ ಜೀವನ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಾ. ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿದ್ದೀರಾ ಮಾಡಿ. ನಮ್ಮ ಭದ್ರಕಾಳಿಗಳು, ಚಾಮುಂಡಿಗಳು ಬರಬೇಕೇನಪ್ಪ. ಒಬ್ಬೊಬ್ರು ಒಂದೊಂದು ಅವತಾರ ಎತ್ತೀವಿ. ಅಷ್ಟಲಕ್ಷ್ಮಿಗಳು ನಾವು. ನೀವು ಗೃಹಲಕ್ಷ್ಮಿ ಮಾಡಿದರೆ ಲಕ್ಷ್ಮಿಗಳು ನಿಮ್ಮ ಮನೆ ಮುಂದೆ, ವಿಧಾನಸೌಧದ ಮುಂದೆ ನಿಂತಿರ್ತಾರೆ. ಫಸ್ಟು ನಾನೇ ಬಂದ್ಬಿಟ್ಟಿರ್ತೀನಿ, ಎಲ್ರಿಗೂ ಮುಂಚೆ ನಾನೇ ಇರ್ತೀನಿ ಹೆಡ್ಡು. ಲಕ್ಷ್ಮಿಗಳಿಗೆ ಹೆಡ್ ಯಾರು? ಮಹಾಲಕ್ಷ್ಮಿ. ನೀವು ಇರ್ತೀರಾ ಗೃಹಲಕ್ಷ್ಮಿನ? ಟಿ ವಿಗಳಲ್ಲಿ, ನ್ಯೂಸ್ಗಳಲ್ಲಿ, ಯೂಟ್ಯೂಬಲ್ಲಿ ಓಡಾಡಿದ್ದು. ನಮ್ಮನೆಗೆ ದರಿದ್ರ ಲಕ್ಷ್ಮಿ ಬಂದುಬಿಟ್ಟವಳೆ, ನಮ್ಮನೆಗೆ ದರಿದ್ರ ಲಕ್ಷ್ಮಿ ಬಂದುಬಿಟ್ಟು, ನಮ್ಮ ರಾಜ್ಯಕ್ಕೆ ದರಿದ್ರ ಲಕ್ಷ್ಮಿ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸಿದ್ದರಾಮಯ್ಯ ಬಂದು ನಮ್ಮ ರಾಜ್ಯಕ್ಕೆ ದರಿದ್ರ ಲಕ್ಷ್ಮಿ ಆಗಿಬಿಟ್ಟೆ 2000 ರೂಪಾಯಿಗೆ. ಸಿದ್ದರಾಮಯ್ಯ ಅವರೇ ದರಿದ್ರ ಲಕ್ಷ್ಮಿ ಮಾಡಿದ್ದಾರೆ. ಇನ್ನೊಂದು ಸತಿ ನೋಡಿ ಏನು ಲಕ್ಷ್ಮಿ ಮಾಡ್ತಾರೆ. ತಾತ ಬಂದುಬಿಟ್ಟಿದ್ದಾರೆ, ನನಗೂ ಗೃಹಲಕ್ಷ್ಮಿ ಮಾಡಿಕೊಡಿ ಅಂತ. ಮಾಡಿಕೊಡಿ. ಪಾಪ ಅಜ್ಜಿ ಬೇರೆ ಇಲ್ಲ ತಾತನ ಸಾಕೋದಕ್ಕೆ. ಅಕೌಂಟ್ ಸಮಸ್ಯೆನಾದರೂ ಇರಲಿ, ಲಿಂಕ್ ಸಮಸ್ಯೆನಾದರೂ ಇರಲಿ, ನಮಗೇನು. ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣೆ ಆಗಿಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಕಾಣೆ ಮಾಡಿಬಿಟ್ಟಿದ್ದಾರೆ. ಗುಂಡ್ಕೊಳ್ಳಾಗಿ ತಿರ್ಕೊಂಡಿದ್ದಾರೆ. ಆ ಯಮನಿ ಏನಾದರೂ ಇನ್ನೊಂದು ತಿಂಗಳು ಹಾಕಲಿಲ್ಲ ಅಂದರೆ ಹೂನಾರ ಹಾಕ್ಬಿಟ್ಟು ಅಭಿಷೇಕ ಮಾಡಿಬಿಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ. 6 ಅಡಿ ಎತ್ತರ, ಬಿಳಿ ಮೈಕಟ್ಟು, ದುಂಡು ಮುಖ, ಈ ಥರ ಹಾಕಿದ್ದಾರೆ ಪೋಸ್ಟರ್ಗಳಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ನವನು ಹೊಗಳಿ ಕಾಣೆಯಾಗಿದ್ದಾರೆ ಅಂತ. ಆ ಫೋಟೋನ ಹಾಕಬೇಕಾಗಿತ್ತು, ಹೊಡ್ಕೊಂಡಿಲ್ಲ ನಾನು, ತೋರಿಸ್ಬೇಕಾಗಿತ್ತು. ಓಕೆ, ಯಾರ ದೃಷ್ಟಿ ಬರ್ತೋ ಏನೋ, 2 ತಿಂಗಳಿಂದ ಬರ್ತಾಯಿಲ್ಲ. ಪಾಪ ಅವರು ಕಷ್ಟಪಟ್ಟು ಬಿಡ್ತಾ ಇದ್ದಾರೆ. ಅವ್ರ ಮನೆಯಿಂದನಾದರೂ ತಂದು ಬಿಟ್ಟುಬಿಡ್ತಾರೆ ಬಿಡಿ. ನಮ್ಮ ಕಾಟಾಟಕ್ಕೆಲ್ಲ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಹೆಣ್ಮಕ್ಳಂದರೆ ಏನು ದುರ್ಗಿ ಅವತಾರಗಳು. ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬೊಬ್ಬರು ಬರ್ತಾ ಇದ್ದೀವಿ. ಇನ್ನೊಂದು ತಿಂಗಳು ಕಾಯಬೇಕಾಗಿತ್ತಪ್ಪ ನೀವು ನಮ್ಮ ಅವತಾರಗಳು ನೋಡೋದಕ್ಕೆ. ಬೇರೆ ರಾಜ್ಯದವರೆಲ್ಲ ನಗಾಡಬೇಕು. ಗೃಹಲಕ್ಷ್ಮಿ, ಅಷ್ಟಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಯಾವ್ಯಾವ ಲಕ್ಷ್ಮಿ ಬೇಕೋ ಎಲ್ಲ ಲಕ್ಷ್ಮಿಗಳು ಬರ್ತೀವಿ.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಂತೆ, ನಮಗೆ ಸಪೋರ್ಟ್ ಮಾಡೋದಿಲ್ವಾ? ಮಾಡ್ತೀರಾ ಬಿಡಿ. ಗೃಹಲಕ್ಷ್ಮಿಗೆ ಜಯವಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋರು ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು.